ನಾವು ಹಿರಿಯ ಹೋರಾಟಗಾರರು 45 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ ಯಾವುದೇ ಒಂದು ಸಮಸ್ಯೆ ಬಹಳ ಕ್ರಿಟಿಕಲ್ ಆಗಿದೆ. ಹೇಳಿ ಸರ್ ಸಮಸ್ಯೆ ಬಗ್ಗೆ. ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 99 ಇದ್ದಂತ ಸುಮಾರು 230ಕ್ಕೂ ಹೆಚ್ಚು ಕಡುಬಡವರ ಮನೆಗಳಿಂದ ಡಿಸೆಂಬರ್ 20ನೇ ತಾರೀಕು 2025 ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೂ ಧ್ವಂಸ ಮಾಡಿದ್ರು. ಅದಕ್ಕೆ ಸರ್ಕಾರ ಸ್ಪಂದಿಸಿ ಪರ್ಯಾಯ ವ್ಯವಸ್ಥೆ ಮಾಡಿ ಅವ್ರಿಗೆ ವಸ್ತು ಕಲಿಸ್ಬೇಕಾಗಿತ್ತು. ಆದ್ರೆ ಸರ್ಕಾರ ಆಗಿರ್ಲಿ, DBI ಆಗಿರ್ಲಿ, ಅಥವಾ BSWML ಕಸ ನಿರ್ವಹಣಾ ಘಟಕ ಆಗಿರ್ಲಿ, ಅಥವಾ ಕರಿಗೌಡ ಆಗಿರ್ಲಿ, ಅಥವಾ ಈಗ ಹಾಲಿ ಶಾಸಕರು ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಮಂತ್ರಿ ಆಗಿರ್ತಾರೆ ಕೃಷ್ಣ ಬೈರೇಗೌಡ ಆಗಿರ್ಲಿ, ಯಾಕಂದ್ರೆ ಅವರು ವೋಟ್ ಮಾಡೋರು ಅಲ್ಲಿ ಲೋಕಲ್ ಏನು ಹೊತ್ತು ಧ್ವಂಸ ದೇವಶೀತ್ರ ಕೈಯಿಂದಲೇ ಓಟ್ ತಗೊಂಡರು. ಅದನ್ನ ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ವಸ್ತು ಕಲಿಸ್ಕೊಡ್ಬೇಕಾಗಿತ್ತು. ವಸ್ತು ಕಲಿಸ್ಕೊಡದೆ ನಿರ್ಲಕ್ಷ್ಯ ಮಾಡಿ 150 ದಿನಗಳಾಗಿದ್ದಾವೆ. ಮಕ್ಕಳ ಸಮೇತ, ಹೆಣ್ಮಕ್ಕಳ ಸಮೇತ, ವೃದ್ಧರ ಸಮೇತ ಸುಮಾರು 230 ಕುಟುಂಬಗಳು, ಬಡ ಕುಟುಂಬಗಳು ಬೀದಿ ಬಿದ್ದಿದ್ದಾವೆ. ಅದಕ್ಕೆ ನಾವು ಇವತ್ತು ಇಲ್ಲ ನೀವು ವಸತಿ ಕೊಡಿ, ಮೆಟ್ಟಿಗೊಂದು ಸೂರು ಕೊಡ್ರಿ, ಇಲ್ಲ ನಮ್ಮನ್ನ ಜೈಲಿಗೆ ಬಿಡಿ. ಯಾಕಂದ್ರೆ ಅಲ್ಲಿ ಮಲಗಕ್ಕೆ ಸ್ಥಳ ಇಲ್ಲ, ಶುದ್ಧವಾದಂತ ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ನೀವು ಜೈಲಿಗಾದ್ರೂ ಬಿಟ್ರೆ ಅಲ್ಲಿ ಎಲ್ಲ ಸೌಕರ್ಯ ಇದೆ, ಮಕ್ಕಳನ್ನ ಓದಿಸ್ಬೋದು, 3 ಹೊತ್ತು ಊಟನೂ ಹಾಕ್ತಾರೆ. ಅದರಿಂದ ನೀವು ಮನೆ ಕೊಡಿ, ಇಲ್ಲ ಜೈಲಿಗೆ ಬಿಡಿ ಅಂತ ಹೇಳಿ ಘೋಷಣೆ ಇಟ್ಕೊಂಡು ನಾವು ಇವತ್ತು ಬಂದಿದ್ದೇವೆ. ಸರ್ಕಾರ ಮನಸ್ಸು ಮಡಿಗೆ ಸಿದ್ದರಾಮಯ್ಯನವರೇ, ಕೃಷ್ಣ ಬೈರೇಗೌಡ್ರೆ, ಜಮೀರ್ ಅಹಮದ್ ಅವರೇ, ಇತರ ಎಲ್ಲ ಸಂಪುಟದವ್ರಿಗೆ ಸಚಿವರೇ, ನಾನು ಕೇಳೋಕೆ ಇಷ್ಟ, ಬಡವರಿಗೆ ಕೋಗಿಲು ಗ್ರಾಮದ ನಿರಾಶ್ರಿತರಿಗೆ ಮನೆ ಕೊಡಿ, ಇಲ್ಲ ಅವ್ರನ್ನ ವ್ಯವಸ್ಥಿತವಾಗಿ ಬಹಳ ಪ್ರೀತಿಯಿಂದ ಜೈಲು ಬಿಟ್ಬಿಡಿ ಅಂತ ಹೇಳಿ ಇವತ್ತು ನಾವಿಲ್ಲಿ ಪ್ರತಿಭಟನಾ ಧರಣಿ ಮಾಡ್ತಾ ಇದ್ದೀವಿ. ಮಾಡಿ ನೋಡ್ತೀವಿ, ಇನ್ನೂ ಸ್ವಲ್ಪ ಹೊತ್ತು ನೋಡ್ತೀವಿ, ಸಂಜೆವರೆಗೂ ನೋಡ್ತೀವಿ. ಸರ್ಕಾರದ ಪ್ರತಿಕ್ರಿಯೆ ಬಂದಿಲ್ಲ ಅಂದ್ರೆ ಇಲ್ಲೇ ಟೆಂಟ್ ಮಲ್ಕೊಂತೀವಿ. ಅಕ್ಕಿ, ಬೇಳೆ, ಆಮೇಲೆ ಸಕ್ಕರೆ ಎಲ್ಲ ತಗೊಂಡಿದ್ದೀವಿ. ಇಲ್ಲೇ ಊಟ ಮಾಡ್ಕೊಳ್ಳೋದು, ಇಲ್ಲೇ ಮಲ್ಗೋದು. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಸರ್. ಅವರು ಬೆಂಗಳೂರು ಉಸ್ತುವಾರಿ ಸಚಿವರಲ್ವಾ, ಅವರ DK ಶಿವಕುಮಾರ್ ಅವರು ಇಲ್ಲ ಅದು ಬಹಳ ಅದು ಪಿತ್ತನ್ನು ಎತ್ತಿಕೇರ್ಬಿಟ್ಟದೆ, ಅಧಿಕಾರದ ಲಾಲಸ ಪಿತ್ತನ್ನು ಎತ್ತಿಕೇರ್ಬಿಟ್ಟದೆ. ಅವರಿಗೆ ಬಡವರ ಹಿತಾಸಕ್ತಿ ಅವಶ್ಯಕತೆ ಇಲ್ಲ, ಏನಲ್ಲಿ ಬಯೋಗ್ಯಾಸ್ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಜಾಗ ಒತ್ತುವರಿ ಜಾಗನ ಬಿಡಿಸಿದ್ರಲ್ಲ, ಅವ್ರಿಗೂ ಇವರೆಲ್ಲ ಪಾತ್ರರಂತೆ. ಕೃಷ್ಣ ಬೈರೇಗೌಡರು, DK ಶಿವಕುಮಾರ್ ಅವರು, ಆಮೇಲೆ ಕರಿಗೌಡರು, ಗರ್ಭದ ಒಂದು ಸುಮಾರು ಜನ ಪಾರ್ಟ್ನರ್ ಅಂತ ವಿಚಾರ ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ. ಅದರಿಂದ ಅವ್ರಿಗೆ ಹೆಚ್ಚಿನ ಕಾಳಜಿ ಇಲ್ಲ, ಬಡವರ ಪರವಾಗಿ ಹೆಚ್ಚಿನ ಕಾಳಜಿ ಇಲ್ಲ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಓಟ್ ಮಾತ್ರ ಬೇಕು. ಆ ಓಟನ್ನ ನಾಳೆ ಬರುವಂತ GBI ಎಲೆಕ್ಷನ್ ಆಗ ನಾವು ಎಲ್ಲ ಕೂಡ ಓಟ್ ಹಾಕದೆ ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಈ ಮೂಲಕ ಹೆಸರೇ ಕೊಡ್ತೀವಿ. ವಸತಿ ಮತ್ತು ಡೀಸೆಲ್ ಜಮೀರ್ ಅಣ್ಣವ್ರು ಬಂದು ಫೆಬ್ರವರಿ 1ನೇ ತಾರೀಕು ನಿಮ್ಗೆ ಯಾಕಂದ್ರೆ ಸಿಹಿ ಸುದ್ದಿ ಕೊಟ್ಬಿಡ್ತೀವಿ. ರಾಜೀವ್ ಗಾಂಧಿ ವಸತಿ ಮುದ್ದಿಂದ ಎಲ್ಲಾರನ್ನು ಅಲ್ಲಿ ಇದು ಮಾಡ್ಬೇಡ, ಶೂಟ್ ಮಾಡ್ಬೇಡ ಅಂತ ಹೇಳ್ದವ್ರು. ಇದುವರೆಗೂ ನಾಪತ್ತಾಗ್ಬಿಟ್ಟಾರೆ. ಇದುವರೆಗೂ ಈ ಕಳೆದವರೆಗೂ ಗೊತ್ತಿಲ್ಲ ಎಲ್ಲವರು ಅಂತ ಗೊತ್ತಿಲ್ಲ. ಅವರು ಪ್ರಚಾರ ಗಿರ್ಸ್ಕೊಳಕ್ ಮಾಡ್ತಾರೆ, ಕೇವಲ ಪ್ರಚಾರ ಗಿರ್ಸ್ಕೊಳಕ್ ಮಾತ್ರ ಮಾಡ್ತಾರೆ. ಈ ಅದೇ ಬಡವರು ಇಲ್ಲಿ ಬಂದು ಇಲ್ಲಿ ನೋಡ್ರಿ ಇವತ್ತು ಬೀದಿಗೆ ಬಿದ್ದವ್ರೆ, ಇಲ್ಲಿ ಬಂದು ಅಹೋರಾತ್ರಿ ಧರಣಿ ಒಳಗ ಭಾಗವಹಿಸವ್ರು. ಎಲ್ಲರಿಗೂ ಗೊತ್ತು, ಇಡೀ ಸ್ಟೇಟ್ಗೆ ಗೊತ್ತು, ಇಡೀ ಆಲ್ ಓವರ್ ಇಂಡಿಯಾ ಗೊತ್ತು. ಇದು ಫಾರಿನ್ಗೆ ಹೋಗ್ಬಿಟ್ಟಿದೆ, ಪಾಕಿಸ್ತಾನಕ್ಕೆ ಹೋಗಿದೆ, ಚೈನಾಗೂ ಹೋಗಿದೆ, ಇಡೀ ವಿಶ್ವಸಂಸ್ಥೆಗೆ ಹೊರಟ್ಬಿಡೋದು ಸುದ್ದಿ. ರೈತ ನಾಯಕರು, ಕಾರ್ಮಿಕ ನಾಯಕರು, ನಮ್ಮ ಸಂಯುಕ್ತ ಹೋರಾಟ ವೇದಿಕೆಯ ಎಲ್ಲ ಪ್ರಮುಖರು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಹೊರಟವ್ರೆ. ಏನು ಸಂದೇಶ ಹೊತ್ತು ತಗೊಂಬತ್ತಾರೆ ನಾವು ನೋಡ್ತೀವಿ. ಅವ್ರ ಆದೇಶ ಪ್ರಕಾರ ನಾವು ನಡ್ಕೊಂತೀವಿ.
Oh,